Hello everyone, welcome back to Micron Updates YouTube channel. ಫ್ರೆಂಡ್ಸ್, ನಿಮ್ಗೇನಾದರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಖಾತೆಗೆ ಆ ಅಮೌಂಟ್ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣಗಳೇನು, ಯಾವ ರೀತಿ ನೀವು ನಿಮ್ಮ ಅಕೌಂಟ್ನಲ್ಲಿ ಗೃಹಲಕ್ಷ್ಮಿ ಅಮೌಂಟನ್ನು ಪಡೆದುಕೊಳ್ಳೋದು, ಯಾವಾಗ ಈ ಅಮೌಂಟ್ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ತಾವಿದ್ದು ನಮ್ಮ ಮೈಕ್ರೋನ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು ಫ್ರೆಂಡ್ಸ್, ಕರ್ನಾಟಕ ರಾಜ್ಯದಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ, ಆ ಒಂದು ಸರ್ಕಾರ ಮೊದಲನೆಯ ಸ್ಕೀಮ್ ಅಂತಂದರೆ ಮೊದಲನೆಯ ಒಂದು ಗ್ಯಾರಂಟಿ ಅಂತೆ ಗೃಹಲಕ್ಷ್ಮಿ ಸ್ಕೀಮ್ನ ಅಡಿಯಲ್ಲಿ ಅಪ್ಲಿಕೇಶನ್ಸ್ನ ಕಾಲ್ ಫಾರ್ ಮಾಡಿ ಅಮೌಂಟನ್ನು ಜಮಾ ಮಾಡ್ತಿದ್ರು. ಅಂದರೆ ಏನು, 1ನೆಯ ಕಂತು, 2ನೆಯ ಕಂತು ಹಾಗೂ 3ನೆಯ ಕಂತಿನ ಹಣ ಈಗಾಗಲೇ ಜಮೆ ಮಾಡಲಾಗಿದೆ. ಆದರೆ ಇನ್ನು 50% ಜನರಿಗೆ ಆ ಒಂದು ಅಮೌಂಟು ಅವರ ಖಾತೆಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಖಾತೆಗೆ ಏನಾದರೂ ಗೃಹಲಕ್ಷ್ಮಿ ಸ್ಕೀಮ್ನ ಅಡಿಯ ಅಮೌಂಟ್ ನಿಮ್ಮ ಖಾತೆಗೆ ಬಂದಿಲ್ಲ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ಏನಾಗಿರುತ್ತೆ ಗೊತ್ತಾ? ಅದು NPCI ಆಗಿರುತ್ತೆ. ಅಂದರೆ ಏನು, 50% ಜನರಿಗೆ ಇನ್ನು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ. ಅದರಲ್ಲಿ ಕೆಲವರಿಗೆ NPCI ತೊಂದರೆ ಉಂಟಾಗಿದೆ, ಇನ್ನೂ ಕೆಲವರಿಗೆ ಅವರ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ನಲ್ಲಿ ಹೆಸರು ಮಿಸ್ ಮ್ಯಾಚ್ ಆಗಿದೆ, ಇನ್ನು ಕೆಲವರದು ಆಕ್ಟಿವ್ ಅಥವಾ ಡಿಆಕ್ಟಿವ್ ಅಕೌಂಟ್ ಅನ್ನೋ ಪ್ರಾಬ್ಲಮ್ ಒಂದು ಕ್ರಿಯೇಟ್ ಆಗಿದೆ. ಹಾಗಾಗಿ ಇಷ್ಟು ಪ್ರಾಬ್ಲಮ್ಸ್ಗಳಿಂದಾಗಿ ಕೆಲವರಿಗೆ ಅಂದರೆ 50% ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಸ್ಕೀಮ್ ಅಮೌಂಟ್ ಬಂದಿಲ್ಲ. ಹಾಗಾದರೆ NPCI ಅಂತಂದ್ರೆ ಏನು? ಮೊದಲಿಗೆ ಫ್ರೆಂಡ್ಸ್, ನೀವು ಗೃಹಲಕ್ಷ್ಮಿ ಸ್ಕೀಮ್ನ ಅಡಿಯಲ್ಲಿ ಅಮೌಂಟನ್ನು ಪಡೆದುಕೋಬೇಕು. ಎಷ್ಟು ಅಮೌಂಟ್ ಪೆಂಡಿಂಗಲ್ಲಿದೆ ಅಷ್ಟು ಅಮೌಂಟನ್ನು ಸಹ ಪಡ್ಕೋಬೇಕು ಅಂತಂದರೆ ಮೊದಲಿಗೆ ನೀವು NPCIನ ಚೆಕ್ ಮಾಡಿ. ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ನೀವು ಯಾವುದೇ ಒಂದು ಅಮೌಂಟು ಸರ್ಕಾರದ ಕಡೆಯಿಂದ ಬರ್ತಾ ಇದೆ ಅದನ್ನು ಪಡ್ಕೋಬೇಕು ಅಂತಂದರೆ NPCI ಕಡ್ಡಾಯವಾಗಿ ಆಗಿರಬೇಕು. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆ, ಆ ಒಂದು ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆಗೆ ಸೀಡಿಂಗ್ ಆಗಿರಬೇಕು. ಅದನ್ನೇ NPCI ಅಂತ ಹೇಳ್ತೀವಿ. ಇದನ್ನು ಚೆಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ರೇಷನ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಏನಿದೆ ಆ ಒಂದು ಹೆಸರನ್ನು ನೋಡ್ಕೊಳ್ಳಿ ಸರಿಯಾಗಿ. ಅಂದರೆ ಅದು ಕರೆಕ್ಟ್ ಆಗಿದೆಯಾ, ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಥವಾ ಕರೆಕ್ಟ್ ಇಲ್ವಾ. ಕರೆಕ್ಟ್ ಇಲ್ಲ ಅಂತಂದರೆ ನಿಮ್ಮ ಒಂದು ಫುಡ್ ಆಫೀಸ್ ಏನಿದೆ ಅಂದರೆ ಆಹಾರ ಇಲಾಖೆ, ನಿಮ್ಮ ಒಂದು ತಾಲೂಕಿನ ಅಥವಾ ನಿಮ್ಮ ಒಂದು ಜಿಲ್ಲೆಯ ಆಹಾರ ಇಲಾಖೆ ಏನಿದೆ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರವಾಗಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ. ಫ್ರೆಂಡ್ಸ್, ಇದು 2ನೆಯ ಒಂದು ಆಪ್ಷನ್ ಆಯಿತು. 3ನೇ ಆಪ್ಷನ್ ಫ್ರೆಂಡ್ಸ್, ನಿಮ್ದೇನಾದರೂ ಅಕೌಂಟು ಸುಮಾರು ದಿವಸದಿಂದ ಅದನ್ನು ಯೂಸ್ ಮಾಡಿಲ್ಲ ಅಂದರೆ ಉಪಯೋಗ ಮಾಡಿಲ್ಲ ಅಂತಂದರೆ ಅದು ಡಿಆಕ್ಟಿವ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಬ್ರಾಂಚ್ ಆಫ್ ಬ್ಯಾಂಕ್ ಏನಿದೆ ಅಂದರೆ ನಿಮ್ಮ ಒಂದು ಶಾಖೆ ಏನಿದೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ನಲ್ಲಿ ಅದನ್ನು ಚೆಕ್ ಮಾಡಿಸ್ಕೊಂಡು ಏನಾದರೂ ಡಿಆಕ್ಟಿವೇಟ್ ಆಗಿದೆ ಅಂತಂದರೆ ಒಂದು ಲೆಟರ್ನ ಕೊಟ್ಟು ಅದನ್ನು ಆಕ್ಟಿವ್ ಮಾಡಿಸ್ಕೊಳ್ಳಿ. ಈ 3 ಕಂಡೀಷನ್ಸ್ನ ನೀವು ಫಾಲೋ ಮಾಡಿದ್ದೀರಾ ಅಂತಂದರೆ ಕಡ್ಡಾಯವಾಗಿ ನಿಮಗೆ ಎಷ್ಟು ಅಮೌಂಟ್ ಪೆಂಡಿಂಗ್ ಇದೆ ಅಷ್ಟು ಅಮೌಂಟ್ ಬಂದೇ ಬರುತ್ತೆ. ಹಾಗಾಗಿ ಮೊದಲಿಗೆ ಫ್ರೆಂಡ್ಸ್ ನೀವು NPCIನ ಚೆಕ್ ಮಾಡಿಸ್ಕೊಳ್ಳಿ. NPCIನ ಹೇಗೆ ಚೆಕ್ ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ನೀವು ನಿಮ್ಮ ಹತ್ತಿರದ CSC ಅಥವಾ ಸೈಬರ್ ಸೆಂಟರ್ಗಳಿಗೆ ಹೋಗಿ NPCIನ ಚೆಕ್ ಮಾಡಿಕೊಡಿ ಅಂತ ಹೇಳ್ಬಿಟ್ರೆ ಸಾಕು. ಅವರು ನಿಮ್ಮ ಆಧಾರ್ ಕಾರ್ಡ್ನ ಲಾಗಿನ್ ಮಾಡಿ ಒಂದು OTPನ ತೆಗೆದುಕೊಂಡು ಅವರು ಚೆಕ್ ಮಾಡಿ ಹೇಳ್ತಾರೆ. ಅದು NPCI ಆಗಿದ್ರೆ ಓಕೆ ಫ್ರೆಂಡ್ಸ್. ಏನಾದರೂ NPCI ಆಗಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕು ಅಂತಂದರೆ ನೀವು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಏನಿದೆ ಇವೆರಡನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಬ್ಯಾಂಕ್ನಲ್ಲಿ NPCI ಮಾಡಿ ಅಂತ ಹೇಳಿದ್ರೆ ಸಾಕು, ಅವರು NPCIನ ಮಾಡ್ತಾರೆ. ಎರಡನೇದಾಗಿ ಫ್ರೆಂಡ್ಸ್, ನಿಮ್ದೇನಾದರೂ ಹೆಸರು ತಿದ್ದುಪಡಿ ಬಂದೈತೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಅಂತಂದರೆ ನಿಮ್ಮ ಆಹಾರ ಇಲಾಖೆಗೆ ವಿಸಿಟ್ ಮಾಡಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರವಾಗಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಆ ಒಂದು ಹೆಸರನ್ನ ತಿದ್ದುಪಡಿ ಮಾಡಿಸ್ಕೊಳ್ಳಿ. 3ನೇದಾಗಿ ನಿಮ್ಮ ಬ್ಯಾಂಕ್ ಆಫ್ ಬ್ರಾಂಚ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಅಕೌಂಟನ್ನ ಚೆಕ್ ಮಾಡ್ಕೊಳ್ಳಿ. ಅದು ಸರಿಯಾಗಿದೆಯಾ, ಆಕ್ಟಿವಲ್ ಇದೆಯಾ ಅಥವಾ ಆಕ್ಟಿವಲ್ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಈ 3 ಕಂಡೀಷನ್ಸ್ನ ನೀವು ಈಗಲೇ ಫಾಲೋ ಮಾಡಿ. ಬರಲಿರುವಂತಹ 15-20 ದಿನ ಒಳಗಾಗಿ ಎಷ್ಟು ಅಮೌಂಟ್ ನಿಮ್ಮದು ಗೃಹಲಕ್ಷ್ಮಿದು ಪೆಂಡಿಂಗ್ ಇದೆ ಅಷ್ಟು ಅಮೌಂಟ್ ಕಡ್ಡಾಯವಾಗಿ ಬಂದೇ ಬರುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತಂದರೆ ನೀವು ನಿಮಗೆ ಕಮೆಂಟ್ನ ಮೂಲಕ ಕೇಳ್ಬೋದು, ಅಥವಾ ಕೆಲವೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಹಾಕಿರ್ತೀವಿ, ಅಲ್ಲಿ ಬಂದ್ಬಿಟ್ಟು ನೀವು DM ಮಾಡಿ ಕೇಳಬಹುದಾಗಿದೆ. ಫ್ರೆಂಡ್ಸ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ನಾವು ಮಾಡುವಂತಹ ಈ ರೀತಿಯ ಅಪ್ಡೇಟ್ಸ್ ನೀವು ಪಡಿಬೇಕು ಅಂತಂದರೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.